ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಾವು ಮುಂದಿನ ಜನ್ರೇಷನ್ ಯುವ ಪೀಳಿಗೆ ಒಕ್ಕಲಿಗರು, ಸೊಗಡು ಗೊತ್ತಿಲ್ಲದೆ ಇರೋರು, ನಮ್ಮ ಮನಸ್ಸಲ್ಲಿ ಎರಡು ಯೋಚನೆ. ಈಗ ನಾವು ಇಷ್ಟೆಲ್ಲ ಮಾಡುವಾಗ ನಮ್ಗೆ ತೊಂದರೆ ಮಾಡಿದವರೇ ಒಕ್ಕಲಿಗರು, ಅಡ್ಡ ಬಂದವರೇ ಒಕ್ಕಲಿಗರು. ನೀವು ಪ್ರೊಫೆಸರ್ ಆಗಿದ್ದಾಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾಲು ಎಳೆದವರೇ ಒಕ್ಕಲಿಗರು. ಸಂಸ್ಥೆ ಕಟ್ಟುವಾಗ ಅದಕ್ಕೆ ಅಡ್ಡ ಬಂದು ಅದು ನಿಲ್ಲಿಸ್ಬೇಕು ಅಂದ್ಕೊಂಡವರೇ ಒಕ್ಕಲಿಗರು. ಈ ಡೊನೇಷನ್ ಬರುವಾಗಲೂ ನಮ್ಗೆ ಅಡ್ಡ ಬಂದವರೇ ಒಕ್ಕಲಿಗರು. ಎಲ್ಲೋ ಒಂದು ಕಡೆ ಅನಿಸುತ್ತೆ ನಮ್ಮ ಸ್ವಾಮೀಜಿಗಳಿಗೆ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ನಮ್ಮದೊಂದು ತುಂಬ ಅದೃಷ್ಟವಂತ ಜಾತಿ. ಪ್ರತಿ ಪದೇ ಪದೇ ಬಂದಾಗಲೂ ನಮಗೆ ಒಂದೇ ಗುರುಗಳಿದ್ದಾರೆ, ಒಂದೇ ಗುರಿ ಇದೆ, ನಾವು ಇಡೀ ಪ್ರಪಂಚಕ್ಕೆ ಊಟ ಕೊಡುವಂಥ ಜಾತಿ ಅಂತ ಹೇಳಿದ್ರು. ಈಗ ನೀವು ಯಾವುದೇ ಮಠಮಾನ್ಯಗಳು ತಗೊಂಡ್ರೆ ಎಲ್ಲೇ ನೋಡಿದ್ರೂ ನಮ್ಮಷ್ಟು ಓದಿರುವಂಥ ಸ್ವಾಮೀಜಿ ಯಾವ ಮಠಗಳಿಗೂ ಇಲ್ಲ. ಡಾಕ್ಟ್ರೇಟ್ ಪಡೆದಿದ್ದಾರೆ, IITಲಿ ಓದಿದ್ದಾರೆ, ವಿಜ್ಞಾನಿ ಆಗಿದ್ದಾರೆ, ಅಷ್ಟೆಲ್ಲ ಬಿಟ್ಟು ಮತ್ತೆ ಸ್ವಾಮೀಜಿ ಆಗಿದ್ದಾರೆ. ಇಂಥ ಗೋಲ್ಡನ್ ಪೀರಿಯಡ್ ನಮ್ಮ ಮುಂದೆ ಇದೆ. ಮತ್ತು ಅಷ್ಟಲ್ದಲೇ ನಾನು ಎಷ್ಟೊಂದು ಸರಿ ಜಯಣ್ಣ ಅಂತೀನಿ, ಜಯರಾಮ್ ರಾಯ್ಪುರ ಅವ್ರಿಗೆ ನಾವು ಸಣ್ಣದ್ರಿಂದ ನೋಡಿದ್ದೀವಿ, ಜಯಣ್ಣ ಅಂತೀನಿ. ಅಲ್ಲ ಜಯಣ್ಣ, ನಿಂತರ ನನಗೂ ಒಂದು 50 ಜನ ಇನ್ನೂ IRS ಅಧಿಕಾರಿಗಳು ಸ್ನೇಹಿತರಿದ್ದಾರೆ, ಪೇಷಂಟ್ಸ್ ಇದ್ದಾರೆ, ಗಾಲ್ಫ್ ಆಡ್ತೀವಿ, ಪಾರ್ಟೀಸ್ ಮಾಡ್ತೀವಿ. ನಾನು ಕೇಳಿದೆ, ನೀವು ಅದು ಆಫೀಸಲ್ಲೇ ಕೂತ್ಕೊಂಡ್ರೆ ಪ್ರತಿಯೊಬ್ಬರು CA ನಿಮ್ಮ ಮುಂದೆ ಬರ್ತಾರೆ, ನಿಮಗಿದು ಬೇಕಿತ್ತಾ? BP ಬರ್ಸ್ಕೊಂಡು, ಶುಗರ್ ಬರ್ಸ್ಕೊಂಡು, ಗಾಲ್ಫ್ ಆಡ್ಕೊಂಡಿರ್ಬೋದಿತ್ತು, ಇದು ಬೇಕಿತ್ತಾ? ಆಮೇಲೆ ನಾವುಗಳು ಲಾಸ್ಟ್ 4 ವರ್ಷ ಜರ್ನಿಯಿಂದ ನಾನು ಜಯಣ್ಣ ಅವ್ರ ಜೊತೆ ಇದ್ದೀನಿ. ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಾವು ಸ್ವಲ್ಪ ಮೇಲೆ ಬಂದಮೇಲೆ ನಮಗೆ ತಿಳುವಳಿಕೆ ದಾರಿ ತಪ್ಪಿ ನಾವು ನಮ್ಮಲ್ಲೇ ಕಾಂಪಿಟೇಷನ್ಗೆ ಇಳಿದ್ಬಿಡ್ತೀವಿ, ಕಂಪ್ಯಾರಿಸನ್ಗೆ ಇಳಿತೀವಿ, ಕಾಲೆಳೆಯೋಕೆ ಇಳಿತೀವಿ ಅಂತ ಅನಿಸ್ತಿತ್ತು ನಂಗೆ 4 ವರ್ಷದಿಂದ. ಆಮೇಲೆ ಒಂದು ಮಾತು ನಂಗೆ ಅರ್ಥ ಆಯಿತು, ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗಾಗಿ ನಂಗೆ ಅರ್ಥ ಆಯಿತು. ದಯವಿಟ್ಟು ಒಂದು ತಿಳ್ಕೊಳ್ಳಿ, ನೀವೆಲ್ಲರೂ ನಮ್ಮ ರಾಜ್ಯದ ಪ್ರತಿಯೊಬ್ಬನ ಒಕ್ಕಲಿಗರ ರೆಪ್ರೆಸೆಂಟೇಟಿವ್ಸ್. ಬಿಕಾಸ್ ಇಡೀ ಅಷ್ಟು ಕೋಟಿ ಒಕ್ಕಲಿಗ ಜನಾಂಗದವರು ವ್ಯಾಪಾರಿಗಳಲ್ಲ, ಉದ್ಯಮಿಗಳಲ್ಲ, ನೀವು ಅವರ ರೆಪ್ರೆಸೆಂಟೇಟಿವ್ಸ್. ನೀವು ನಿಮ್ಮದಾದ ಅಂಥ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಚೀವ್ಮೆಂಟ್ ಮಾಡಿ ನೀವು ಇಲ್ಲಿಂದ ಮೆಸೇಜ್ ತಗೊಂಡೋಗಿ ಮುಂದಿನವ್ರ ಕೈ ಹಿಡಿದು ಮುಂದಿನವ್ರ ಬೆಳೆಸಬೇಕಾದಂಥ ಪರಿಸ್ಥಿತಿ ಇದೆ. ನನಗೆ ಅರ್ಥ ಆಗಿದ್ದು FC ಅನ್ನೋದು ನನಗೆ ಬಹಳ ಕನ್ಫ್ಯೂಷನ್ ಇತ್ತು. ಅವ್ರು ಇನ್ವೈಟ್ ಮಾಡಿದಾಗ ಇಲ್ಲಿಗೆ ಬರುವಾಗ ಅಲ್ಲೊಂದು ಗುಂಪು ಮಾತಾಡುತ್ತೆ, ನಮ್ಗೆ ಇದರಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇಲ್ಲ, ವಿ ಆರ್ ಸಮಥಿಂಗ್ ನ್ಯೂಟ್ರಲ್. ಇಲ್ಲೊಂದು ಗುಂಪು ಮಾತಾಡುತ್ತೆ, ಇದೇನಪ್ಪ ಅದೇನಪ್ಪ ಇದ್ಯಾವ ದೊಡ್ಡದು ಅಂತ. ನಂಗೆ ಅರ್ಥ ಆಗಿದ್ದು FC ಅನ್ನೋದು ಒಂದು ತಿಳುವಳಿಕೆ ಕೊಡುವಂತಹ ಒಂದು ಯೋಚನೆ. ಇದು ಯಾವುದು ವಸ್ತು ಅಲ್ಲ, ಇದು ಯಾವುದು ಕಂಪನಿ ಅಲ್ಲ, ಇದು ಯಾವುದು ಒಂದು ವ್ಯವಸ್ಥೆ ಅಲ್ಲ, ಇದು ಒಂದು ಯೋಚನೆ. ಈ ಯೋಚನೆ ನಮ್ಮ ಅದೃಷ್ಟ. ಜಯರಾಮ್ ರಾಯ್ಪುರದಂಥವ್ರ ಅಧಿಕಾರಿಗಳು ಅವರ ಸುಪತ್ತಿಗೆಯನ್ನು ಬಿಟ್ಟು ದಾರಿಗೆ ಬಂದು, ನಾನು ಕೂಡ 33 ದೇಶ ನೋಡಿದ್ದೀನಿ, ಜಪಾನಲ್ಲಿ ಬಹಳಷ್ಟು ಸಮಯ ನಾನು ತಿರುಗಾಡಿದ್ದೀನಿ, ನೆಲೆಸಿದ್ದೀನಿ, ಚೈನಾದಲ್ಲಿ ಕೂಡ ಮಾಡಿದ್ದೀನಿ. ನಮಗೆ ಯೋಗ್ಯತೆ ಇದೆ, ದೇಶ ಕಟ್ಟ ಛಲ ಇದೆ, ಒಳ್ಳೊಳ್ಳೆ ನಾಯಕರಿದ್ದಾರೆ, ತಿಳುವಳಿಕೆ ಇಲ್ಲಂಥ ನಾಯಕರು ದಾರಿ ತೋರಿಸಿದ್ದಾರೆ. ನಮ್ಗೆ ಒಂದೇ ಒಂದು ವೀಕ್ನೆಸ್ ಇದೆ. ಯಾಕೆ ನಾವು ನಮ್ಮಲ್ಲೇ ಜಗಳಾಡ್ತೀವಿ ಅಂದರೆ ಒಂದೇ ಒಂದು ವೀಕ್ನೆಸ್ಸು. ಏನು ವೀಕ್ನೆಸ್ ಅಪ್ಪ ಅಂದರೆ ನಮ್ಗೆ ಯಾರೂ ವ್ಯವಹಾರ ಜ್ಞಾನ ಹೇಳ್ಕೊಟ್ಟಿಲ್ಲ. ಗತ್ತು ಬರುತ್ತೆ, ಗಾಂಚಾಲಿ ಬರುತ್ತೆ, ಆಮೇಲೆ ಒಕ್ಕಲಿಗ ಬರ್ತಾನೆ. ಸೊ ನಾವು ಈ ಗತ್ತು ಗಾಂಚಾಲಿ ತೆಗೆದುಬಿಟ್ಟು ಸ್ವಲ್ಪ ವ್ಯವಹಾರ ಜ್ಞಾನನ ನಾವು ಶಾಲೆ ಕಾಲೇಜುಗಳಿಂದ, ಯೂನಿವರ್ಸಿಟಿಗಳಿಂದ, ಇಂಥ ಒಂದು ಗುರುಗಳಿದ್ದಾರೆ ನಮಗೆ, ಇಂಥ ಒಂದು ಅಧಿಕಾರಿ ವರ್ಗದ ನಾಯಕಿದ್ದಾರೆ, ಇಂಥ ಶಂಕರ್ ಸಾಹೇಬರು, ಮೇಡಮ್ಮು, ಮತ್ತು ಈ ಥರದ್ದೆಲ್ಲ ಇಷ್ಟು ದೊಡ್ಡ ದೊಡ್ಡ ನಾಯಕರಿದ್ದಾರೆ, ತಿಳುವಳಿಕೆ ಇದೆ, ಇವರೆಲ್ಲ ಇದ್ದಾರೆ. ಐ ಥಿಂಕ್ ಆ್ಯಸ್ ಎ ನ್ಯೂಟ್ರಲ್ ಒಕ್ಕಲಿಗರು ನಾವು ಎಲ್ಲಾದರೂ ನಾವು ವೈದ್ಯರು, ನಮಗೆ ಅರ್ಥ ಆಗಲ್ಲ. ಇದೆಲ್ಲ ಒಂದು ಕಡೆ ನೋಡಬೇಕಂದ್ರೆ ಫಸ್ಟ್ ಅರ್ಥ ಮಾಡ್ಕೊಬೇಕು. FC ಒಂದು ಯೋಚನೆ ಯಾರಪ್ಪನ ಮನೆ ಹಕ್ಕಲ್ಲ, ಯಾವೊಂದು ಹಕ್ಕಲ್ಲ. ಅದು ನಾಳೆ ನಾನು ಮಾಡ್ಬೋದು, ಅವರು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು, ನೀವು ಮಾಡ್ಬೋದು. ಇದು ಯೋಚನೆ. ಇದು 1000 ಜನಕ್ಕೆ ಸಹಾಯ ಆಗೋ ತನಕ ಇದು ಎಲ್ರಿಗೂ ಉಪಯೋಗ ಆಗುತ್ತೆ. ದಯವಿಟ್ಟು ಇದನ್ನ ತಗೊಂಡೋಗೋಣ. ಇದು ಗೋಲ್ಡನ್ ಪೀರಿಯಡ್. ನಾನು ಕೇಳಿದ್ರೆ ಇಷ್ಟೆಲ್ಲ ಹಿಂದೆ ಇರೋದಕ್ಕಿಂತ ಕೆಂಪೇಗೌಡ್ರದ್ದು ಬಿಟ್ಟರೆ ನನಗೆಲ್ಲೋ ಅನಿಸುತ್ತೆ ವ್ಯಾವಹಾರಿಕವಾಗಿ ಜ್ಞಾನ ಕೊಡೋಕೆ ಹೊರಟಿದ್ದೀವಿ. ಇದೊಂದು ಗೋಲ್ಡನ್ ಯುಗ. ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ. ಗೋಪಾಲಯ್ಯನವ್ರಿಗೆ ನಮ್ಮ ಪರಿಚಯ ಇಲ್ಲ, ಬಟ್ ಅವ್ರ ಕ್ಷೇತ್ರದ ಸಾಕಷ್ಟು ಪೇಷಂಟ್ ಬರ್ತಾರೆ ನಮಗೆ. ರಂಗಸ್ವಾಮಿ ಅಂತ ಅವ್ರೊಂದು PA ಇದ್ದಾರೆ, ಅವ್ರು ಯಾವಾಗಲೂ ಮಾತಾಡ್ತಾರೆ. ಅಟ್ಲೀಸ್ಟ್ ಒಂದು ದಿನಕ್ಕೆ 10 ಫೋನ್ ಬರುತ್ತೆ. ಆ ಬಂದ ಪೇಷಂಟ್ ಎಲ್ಲ ಹೇಳ್ತಾರೆ, ಎಷ್ಟು ದೊಡ್ಡ ಹೃದಯ ನಮ್ಮ ಸಾಹೇಬರಿಗೆ ಅಂತ ಹೇಳ್ತಾರೆ. ಅವ್ರಿಗೂ ನಮಗೂ ಒಬ್ರಿಗೊಬ್ಬರಿಗೆ ಪರಿಚಯ ಇಲ್ಲ. ವಾಟ್ ಐಮ್ ಸೇಯಿಂಗ್, GT ದೇವೇಗೌಡರು ಉದಾಹರಣೆಗೆ, ಇದು ನಮ್ಮ ಎಂಥ ಕೋಆಪರೇಟಿವ್ ಕ್ಷೇತ್ರದ ವನದ ಹರಿಕಾರರು. ಈಗ ಶೋಭಾ ಮೇಡಮ್ ಸೋಷಾಲಜಿ ನಮ್ಗೆ ಯಾರೂ ಪರಿಚಯ ಇಲ್ಲ, ನಾವು ನೋಡಿ ತಿಳಿದಿದ್ದು. ಶೋಭಾ ಮೇಡಮ್ ಬಂದ್ಬಿಟ್ಟು ಒಂದು ಸೋಷಲ್ MSW ಮಾಡಿ ಮೇಡಮ್ ಸಂಘಟನೆಯಲ್ಲಿ ಬೆಳೆದು ಎಷ್ಟು ಚೆನ್ನಾಗಿ ಮಾತಾಡಿದ್ರು.
ನಮ್ಮಪ್ಪ ಯಾವಾಗಲೂ ಹೇಳೋರು ವಿದ್ಯೆ ಬೇರೆ ಬುದ್ಧಿ ಬೇರೆ ಅಂತ. ಅವ್ರು ಮಾತಾಡುವಾಗ ನಮ್ಗೆ ಅದೇ ಅನಿಸಿದ್ದು, ಎಷ್ಟು ವಾಕ್ಚಾತುರ್ಯ, ಎಂಥ ಮಂತ್ರಿ, ಎಂಥ ಎವ್ರಿ ಸ್ಕೀಮ್ ನೇಮ್ ಹೇಳ್ತಾರೆ. ನಾವು ಡಾಕ್ಟ್ರಿಗೆ ನನ್ನ ಸ್ಕೀಮ್ ನೇಮ್ ಹೇಳಕ್ಕೆ ಬರಲ್ಲ. ಸೊ ವಿದ್ಯೆನೇ ಬೇರೆ ಬುದ್ಧಿನೇ ಬೇರೆ. ಇಷ್ಟೆಲ್ಲ ಬುದ್ಧಿವಂತಿದ್ದಾರೆ. ಇದೊಂದು ಗೋಲ್ಡನ್ ಯುಗ. ಅದೇನಪ್ಪ ಇದೇನಪ್ಪ ಅನ್ನೋದೆಲ್ಲ ಯೋಚನೆ ಮಾಡೋದು ಬಿಟ್ಟು ನಾವಿಷ್ಟು ಜನ ಇಲ್ಲಿ ಕೂತಿದ್ದೀವಿ. ನಾವು ನಮ್ಮ ರಂಗದ ನಾಯಕರು, ನಮ್ಮ ವ್ಯವಸ್ಥೆಯ ನಾಯಕರು. ನಾವು ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನಾವು ಈ ಮನಸ್ಥಿತಿ, ಈ ವ್ಯಾವಹಾರಿಕ ಜ್ಞಾನ ನಮ್ಮ ಕೆಳಗಿರೋರಿಗೆ, ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಹೆಂಗೆ ತುಂಬೋದು ಅಂತ ಹೇಳೋದು ಬಹಳ ಮುಖ್ಯ. ನಮಗೆ ಇವತ್ತು 1,000 ಕೋಟಿ ಬರೋಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ನಮ್ಮ ಹೆತ್ತ ಅಪ್ಪ ಅಮ್ಮಂದಿರು, ನಮಗೆ ವಿದ್ಯೆ ಕೊಟ್ಟಂಥ ಗುರುಗಳು, ಸತ್ಯಸಾಯಿ ಸಂಸ್ಥೆ ಅಳಿಕೆ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥೆ, ಬಾಲ್ ಗಂಗಾಧರನಾಥ್ ಸ್ವಾಮೀಜಿಯವರ ಮೆಡಿಕಲ್ ಕಾಲೇಜ್ ಕಟ್ಟಲಿಲ್ಲ ಅಂದರೆ ನಾನು ಡಾಕ್ಟರ್ ಆಗ್ತಾ ಇರಲಿಲ್ಲ. ಊರಲ್ಲಿ ದನ ಕಾಯ್ತಾ ಇದ್ವಿ. ಇವತ್ತು ಇಷ್ಟೆಲ್ಲ ಆಗಿ ಅದು ಒಂದು ಸಂಸ್ಥೆ ಒಂದು ಯೋಚನೆಯನ್ನು ಬದಲಾಯಿಸಿದ್ಕೆ ಇವತ್ತು ಸಮಾಜಕ್ಕೆ 1,000 ಕೋಟಿಯ ಕೊಡುಗೆ ಬಂದಿದೆ. ಅದು ನಮಗಲ್ಲ, ಸಮಾಜಕ್ಕೆ ಬಂದಿದೆ. ಹೀಗಾಗಿ ಈ ಥರ FC, ಚುಂಚನಗಿರಿ ಈ ಥರ ಎಲ್ಲ ವ್ಯವಸ್ಥೆಗಳನ್ನ ನಾವು ಚೆನ್ನಾಗಿ ಬಲಪಡಿಸಿದ್ರೆ ನಾಳೆ ದಿವಸ ನಾವೆಲ್ಲ ಸಾಹುಕಾರರಾಗ್ತೀವಿ. ನೀವೊಬ್ಬರೇ ಸಾಹುಕಾರರಾದರೆ ನಿಮ್ಮ ಮಕ್ಕಳಿಗೆ ಹೆಣ್ಣು ಗಂಡು ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಸಾಹುಕಾರ ಇರಲ್ಲ. ಸಮಾಜ ಸಾಹುಕಾರ ಆದರೆ ಎಲ್ಲರಿಗೂ ಒಳ್ಳೆ ಹೆಣ್ಣು ಗಂಡು ಸಿಗುತ್ತೆ. ಎಲ್ಲರ ಯೋಗ್ಯತೆ ಎಲ್ಲ ಬೆಳೆಯುತ್ತೆ. ಇದನ್ನು ದಯವಿಟ್ಟು ಬೇರೆ ಯೋಚನೆ ಮಾಡ್ದಲೆ ಇಲ್ಲಿಂದ ಮುಂದಕ್ಕೆ ತಗೊಂಡೋಗೋದು ನಮ್ಮ ಕರ್ತವ್ಯ. ಇದನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ನಮ್ಮ ಗುರುಗಳ ಆದ್ಯತೆ ಆಗಬೇಕಂತ ಕೇಳ್ತಾ ಈ ಮಾತುಗಳನ್ನಾಡಲು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.